ನಾಟಕದ ಹೆಸರು ಬದಲಾದ ಬದುಕು ಏನೆಂದ ಬೆಳಕು. ಪಾತ್ರಗಳು ಒಟ್ಟು 10 ಪಾತ್ರಗಳು. 4 ಹುಡುಗಿಯರು 6 ಹುಡುಗರು. ಸುಮಾ ಹಳ್ಳಿಯ ಒಬ್ಬ ಪ್ರಗತಿಪರ ರೈತ ಮಹಿಳೆ. ಕಾವ್ಯ ಸುಮಾಳ ಮಗಳು, ಕಷ್ಟಪಟ್ಟು ಓದುತ್ತಿರುವ ಹಳ್ಳಿಯ ಹುಡುಗಿ. ಮೀನಾ ನಗರದಲ್ಲಿ ಓದುತ್ತಿರುವ ಹುಡುಗಿ. ಡಾಕ್ಟರ್ ಅನಿತಾ ಕೃಷಿ ವಿಜ್ಞಾನಿ ಹಾಗೂ ತಂತ್ರಜ್ಞಾನ ತಜ್ಞೆ. ಹುಡುಗರು ರಾಮಣ್ಣ ಸುಮಾಳ ಪತಿ, ಸಾಂಪ್ರದಾಯಿಕ ಪದ್ಧತಿಯಲ್ಲಿ ವ್ಯವಸಾಯ ಮಾಡುವ ಹಠಮಾರಿ ರೈತ. ರಾಜು ರಾಮಣ್ಣನ ಮಗ, ತಂತ್ರಜ್ಞಾನ ಆಸಕ್ತ ಯುವಕ. ಶಿಕ್ಷಕರು ಹಳ್ಳಿಯ ಶಾಲೆಯ ಮುಖ್ಯೋಪಾಧ್ಯಾಯರು. ರವಿ ಕಾವ್ಯಳ ಸಹಪಾಠಿ, ಓದಿನಲ್ಲಿ ಹಿಂದೆ ಬಿದ್ದಿರುವ ಹುಡುಗ. ಆನಂದ್ ಕಾವ್ಯಳ ಇನ್ನೊಂದು ಸಹಪಾಠಿ, ಎಆರ್ ಬಳಸುವವನು. ಧನ್ಯವಾದ. ನಮಸ್ಕಾರ ಬಂಧುಗಳೇ. ಇವತ್ತಿನ ಜಗತ್ತಿನಲ್ಲಿ ಎ ಎಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಕೃತಿಕ ಬುದ್ಧಿಮತ್ತೆ ಅನ್ನೋ ಮಾತು ಎಲ್ಲೆಡೆ ಕೇಳಿ ಬರುತ್ತಿದೆ. ಈಗ ಕಂಪ್ಯೂಟರ್ ಇರುವವರಿಗೆ ಮಾತ್ರವಲ್ಲ, ಇದು ಹಳ್ಳಿಯ ಹಾಗೆ ಮತ್ತೆ ಹೊಲಗಳಲ್ಲಿ ಹೇಗೆ ಬಂದಿದೆ ಎಂಬುದಾಗಿ ನೋಡೋಣ ಬನ್ನಿ. ಏನಪ್ಪ ರವಿ, ಇನ್ನು ಆ ಗಣಿತದಲ್ಲೇ ಕಣ್ಣಿಗೆ ಬರೋದಿಲ್ಲವೇ? ನಾಳೆ ಪರೀಕ್ಷೆ ಇದೆ. ಮನೆಗೆ ಹೋದ ಮೇಲೆ ಯಾರಾದರೂ ವೈಯಕ್ತಿಕವಾಗಿ ಬಿಡುಸು ಮಾಡಿಕೊಂಡು ಪದೇ ಪದೇ ಹೇಳಿಕೊಂಡರೆ ಚೆನ್ನಾಗಿ. ಹೌದು ರವಿ, ಆ ಆ್ಯಪ್ನಲ್ಲಿ AI ಲರ್ನಿಂಗ್ ಆ್ಯಪ್ ಇದೆ. ನಿನಗೆ ಯಾವ ವೇಗದಲ್ಲಿ ಕಲಿಯೋದು ಇಷ್ಟವೋ ಅದೇ ವೇಗದಲ್ಲಿ ನಿನಗೆ ತಕ್ಕಂತೆ ಪಾಠ ಹೇಳಿಕೊಡುತ್ತೆ. ನಿನಗೆ ಅರ್ಥ ಆಗದಿದ್ದರೆ ಅದು 10 ಸಲ ಬೇರೆ ಬೇರೆ ಉದಾಹರಣೆ ಕೊಟ್ಟು ವಿವರಿಸುತ್ತೆ. ನಿನ್ನ ತಪ್ಪುಗಳನ್ನು ಗುರುತಿಸಿ ಅದು ನಿನಗಾಗಿಯೇ ಸ್ಪೆಷಲ್ ಟೆಸ್ಟ್ ರೆಡಿ ಮಾಡಿಕೊಡುತ್ತೆ. ಹೌದಾ? ಹಾಗಾದರೆ ನನಗೆ ಒಬ್ಬರಿಗೆ ಒಬ್ಬ ಟೀಚರ್ ಇದ್ದಾಗೇನಾ? ಖಂಡಿತ ರವಿ, ಶಾಲೆ ಮುಗಿದ ಮೇಲೆ ನಿನ್ನ ಜೊತೆ ಶಿಕ್ಷಕರು ಇರಲು ಸಾಧ್ಯವಿಲ್ಲ. ಆದರೆ ಈ ಆ್ಯಪ್ ನಿಮ್ಮ ಫೋನ್ನಲ್ಲಿ ಇದ್ದು ನೀವು ಕೇಳಿದ ಭಾಷೆಯಲ್ಲಿಯೇ, ಅಂದರೆ ನಿಮ್ಮ ಕನ್ನಡದಲ್ಲಿಯೇ ಧ್ವನಿಯ ಮೂಲಕ ಪಾಠ ಚೆನ್ನಾಗಿ ಅರ್ಥ ಮಾಡಿಸುತ್ತದೆ. ಹೌದು ಗುರುಗಳೇ, ಅಷ್ಟೇ ಇಲ್ಲ ಗುರುಗಳೇ, ನಮಗೆ ನಮ್ಮ ಕಾಲೇಜಿನಲ್ಲಿ ಯಾವುದೇ ಭಾಷೆಯೂ ಕಷ್ಟವಿರಲಿಲ್ಲ. ತಮಿಳು ಇಂಗ್ಲಿಷ್ನಲ್ಲಿರುವ ಕಠಿಣ ವಿಜ್ಞಾನದ ಪಾಠಗಳನ್ನು ಸೆಕೆಂಡುಗಳಲ್ಲಿ ಕನ್ನಡಕ್ಕೆ ಅನುವಾದ ಮಾಡಿಕೊಡುತ್ತೆ. ಇನ್ನು ಚಿತ್ರ ಹಾಗೂ 3D ಆನಿಮೇಷನ್ಗಳ ಮೂಲಕ ಹೃದಯ ಹೇಗೆ ಚಲಿಸುತ್ತದೆ, ಗ್ರಹಗಳು ಹೇಗೆ ಸುತ್ತುತ್ತವೆ ಎಂಬುದು ಕಣ್ಣಿಗೆ ಕಟ್ಟಿದ ಹಾಗೆ ತೋರಿಸುತ್ತೆ. ಹಾಗಾದರೆ ನಾನು ಇದರಿಂದ ಯಾವಾಗಲೂ ಫೇಲ್ ಆಗಲ್ಲ. ಇವತ್ತು ಆ ಆ್ಯಪ್ ಅನ್ನು ಡೌನ್ಲೋಡ್ ಮಾಡುತ್ತೇನೆ. ನೋಡಿದ್ರಣ ಶಿಕ್ಷಣದಲ್ಲಿ ಹೇಗೆ ಏನೇ ಸಹಾಯ ಮಾಡುತ್ತದೆ ಅಂತ. ಈಗ ನಮ್ಮ ಅನ್ನದಾತನ ಹೊಲಕ್ಕೆ ಹೋಗೋಣ ಬನ್ನಿ. ಅಲ್ಲಿ ಸುಮಾ ಮತ್ತು ರಾಮಣ್ಣ ತಮ್ಮ ಬೆಳೆ ಹಾಳಾಗಿರುವುದನ್ನು ಕಂಡು ಕಂಗಾಲಾಗಿದ್ದಾರೆ. ಈ ಸರಿ ಹಾಕಿದ ಹತ್ತಿ ಬೆಳೆ ಎಲ್ಲ ಒಣಗಿ ಹೋಗಿ ರೋಗ ಬಂದು ನಾನು ಹೇಗೆ ಸಾಲ ತೀರಿಸಲಿ? ಹೌದು ರೀ, ಅಂಗಡಿಯವನು ಕೊಟ್ಟಿರುವ ಕೀಟನಾಶಕ ಹೊಡೆದ್ವಿ, ಆದರೆ ಏನೂ ಪ್ರಯೋಜನ ಸಿಗಲಿಲ್ಲ. ಕಾಸು ಹೋಯ್ತು, ಬೆಳೆಯೂ ಹೋಯ್ತು. ಅಪ್ಪ, ನೀವು ಹೇಗೆ ಹಳೆ ಕಾಲದ ಥರ ಯೋಚನೆ ಮಾಡ್ತೀರಾ? ಇಲ್ಲಿ ನನ್ನ ಫೋನಿನಲ್ಲಿರೋ ಕೃಷಿ ಆ್ಯಪ್ ಓಪನ್ ಮಾಡ್ತೀನಿ. ಅದರಲ್ಲಿ ಹಾಳಾದ ಎಲೆಗಳ ಫೋಟೋ ತೆಗೆದು ಇದಕ್ಕೆ ಅಪ್ಲೋಡ್ ಮಾಡ್ತೀನಿ. 40 ವರ್ಷದಿಂದ ಈ ಭೂಮಿಯಲ್ಲೇ ಕೈ ಆಡಿಸಿದ್ದೇನೆ, ನನಗೆ ಗೊತ್ತಿಲ್ಲ ಯಾವ ರೋಗ ಎಂದು. ಆ ಫೋನ್ ಏನು ಪಟ್ಟಿ ಮಾಡುತ್ತೆ? ಅಪ್ಪ ನೋಡಿ, ಸೆಕೆಂಡ್ಗಳಲ್ಲೇ ಮಣ್ಣಿನ ತೇವಾಂಶ ಮತ್ತು ಎಲೆಯ ಫೋಟೋ ನೋಡಿ ರೋಗ ಯಾವುದು ಅಂತ ಹೇಳಿದೆ. ಇದಕ್ಕೆ ಬ್ಲೈಂಡ್ ರೋಗ ಬಂದಿದೆ. ಇದಕ್ಕೆ ಅತಿಯಾಗಿ ನೀರು ಹಾಕಬಾರದು ಅಂತ ಕನ್ನಡದಲ್ಲಿ ಮೆಸೇಜ್ ಕಳಿಸಿದ್ರು. ಹೌದಾ ರಾಜು, ಇದ್ರಲ್ಲಿ ಇಷ್ಟೊಂದಿದೆಯಾ? ರಾಜು ಮಾಡಿಸಿದ 200 ಸರಿ. ನಾನು ಖುಷಿ ಇದ್ದ ಬಂದಿದ್ದೇನೆ. ಇವತ್ತು ಯಾರು ನಮಗೆ ದೊಡ್ಡ ಪಾರ್ಟಿ ಮಾಡ್ತಿದೆ. ಈ ಫೋನಿನ ಆ್ಯಪ್ ಕೃಷಿ ಹೇಗೆ ಬಳಸುವುದು ಅರ್ಥವಾಗುತ್ತಿಲ್ಲವೇ? ಅರ್ಥವಾಗುವಾಗೆ ಹೇಳಿ. ರಾಮಣ್ಣನವರೇ, ಅಂದರೆ ಅದಕ್ಕೆ ಸಾವಿರಾರು ಒಳಗಳು ರೋಗಗಳು ಇರುತ್ತೆ. ಅದು ಕೇವಲ ರೋಗ ಮಾತ್ರ ಪತ್ತೆ ಮಾಡಲ್ಲ. ನಾಳೆ ಮಳೆ ಬರುತ್ತೋ ಇಲ್ಲೋ ಅಂತ ಹವಾಮಾನ ಮುನ್ಸೂಚನೆ ನಿಖರವಾಗಿ ತಿಳಿಸುತ್ತದೆ. ಡ್ರೋನ್ಸ್ 5 ಎಕರೆ ಹೊಲವನ್ನು ಮೇಲಿನಿಂದ ಸ್ಕ್ಯಾನ್ ಮಾಡಿ ಯಾವ ಭಾಗದಲ್ಲಿ ರೋಗ ಇದೆ ಅಲ್ಲಿಗೆ ಮಾತ್ರ ಔಷಧಿ ಸಿಂಪಡಿಸುವಂತೆ ಡ್ರೋನ್ಗೆ ಆದೇಶ ಮಾಡುತ್ತದೆ. ಇದರಿಂದ
ನಿಮಗೆ ಔಷಧಿ ಮತ್ತು ಹಣ ಎರಡು ಉಳಿತಾಯ. ಹೌದು ಡಾಕ್ಟ್ರೇ, ನಮ್ಮ ಮಣ್ಣಿಗೆ ಯಾವ ಗೊಬ್ಬರ ಹಾಕಬೇಕಂತಲೂ ಅದು ಹೇಳುತ್ತಾ? ಖಂಡಿತ. ಮಣ್ಣಿನ ಪರೀಕ್ಷೆ ವರದಿಗೆ ಎಐಗೆ ಕೊಟ್ಟರೆ ಅದು ನಿಮ್ಮ ಮಣ್ಣಿನ ಯಾವ ಪೋಷಕಾಂಶ ಕಡಿಮೆ ಆಗಿದೆ ಎಂದು ತಿಳಿಸುತ್ತದೆ. ಯಾವ ಬೆಳೆಗೆ ಹೆಚ್ಚು ಲಾಭ, ಈಗ ಮಾರ್ಕೆಟ್ನಲ್ಲಿ ಯಾವ ಬೆಳೆಗೆ ಹೆಚ್ಚು ಬೆಲೆ, ಎಲ್ಲವೂ ಎಐ ನಿಮಗೆ ಲೆಕ್ಕಾಚಾರವಾಗಿ ತಿಳಿಸುತ್ತದೆ. ಅಬ್ಬಾ ಹೌದಾ? ನಮ್ಮ ಹೊಲಕ್ಕೆ ಒಬ್ಬ ವಿಜ್ಞಾನಿ ಜೊತೆಗೂಡಾಗೆ ಆಯಿತು. ಹೌದು ಅಪ್ಪ, ನಮಗೆ ಶಾಲೆಯಲ್ಲಿ ಹೇಗೆ ಟೀಚರ್ ಆಗಿ ಎಐ ಸಹಾಯ ಮಾಡ್ತಿದ್ಯೋ ಹಾಗೆ ನಿಮಗೆ ಹೊಲದಲ್ಲಿ ಕೂಡ ಅದು ಗೈಡ್ ಆಗಿ ಸಹಾಯ ಮಾಡುತ್ತೆ. ನೋಡಿ ರಾಮಣ್ಣನವರು, ತಂತ್ರಜ್ಞಾನವನ್ನು ನಾವು ಸರಿಯಾಗಿ ಬಳಸಿದರೆ ಶಿಕ್ಷಣದಲ್ಲೂ ನಾವು ಪ್ರಗತಿ ಕಾಣಬಹುದು. ದೇಶಕ್ಕೆ ಅನ್ನ ಕೊಡುವ ವ್ಯವಸಾಯದಲ್ಲೂ ಉತ್ತಮ ಇಳುವರಿ ಪಡೆಯಬಹುದು. ಗುರುಗಳೇ, ನನ್ನ ತಪ್ಪು ನನಗೆ ಅರ್ಥವಾಯಿತು. ವಿಜ್ಞಾನಿ ಬೇಡ ಅನ್ನಬಾರದು, ನಮ್ಮ ಅವಸರಕ್ಕೆ ನಾವು ಬಳಸಿಕೊಳ್ಳಬೇಕು. ಆ ಆ್ಯಪ್ ತೋರಿಸು. ಇವತ್ತಿಂದ ನಾವು ಸ್ಮಾರ್ಟ್ ರೈತರಾಗೋಣ. ಶಿಕ್ಷಣ